ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಸುಬ್ಬುಗೆ ವಿಜಯಾಂಬಿಕಾ ಮುಖವಾಡ ಕಳಿಸಿದ್ದಾಳೆ ನಂದಿನಿದು ಏನೂ ತಪ್ಪಿಲ್ಲ ಅಂತ ಸುಬ್ಬುಗೆ ಗೊತ್ತಾಗೋಯ್ತು. ವೀರ್ ನಂದಿನ ನೋಡೇ ಬಿಟ್ನ. ಸುಬ್ಬು ನಂದಿನಿದು ಏನೂ ತಪ್ಪಿಲ್ಲ ಅಂದ್ಬಿಟ್ಟು ವೀರ್ ಮುಂದೆ ಪ್ರೂವ್ ಮಾಡ್ತಾನ. ವಿಜಯಾಂಬಿಕಮ್ಮನ್ನ ವೀರ್ ಮುಂದೆ ಬಯಲು ಮಾಡ್ತಾನ ಸುಬ್ಬು. ನೋಡೋಣ ಬನ್ನಿ. ವಿಶಾಲು ಪದ್ದು ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ಅದರಿಂದ ಶ್ರಾವಣಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಬರ್ತಾರೆ. ಮಾವ ಯಾರು ಫೋನ್ ಮಾಡಿದ್ದು, ಅವ್ರಿಗೆ ಮತ್ತೆ ಡಯಲ್ ಮಾಡಿ ಅಂದ್ಬಿಟ್ಟು ಅಂತ ಇರ್ತಾಳೆ. ಅಯ್ಯೋ ಯಾಕಮ್ಮ ಈ ರೀತಿ ಕೇಳ್ತಿದ್ದೀರಾ, ಅಲ್ಲೋ ನನ್ನ ಮೇಲೆ ಯಾಕೆ ಡೌಟ್ ಬರ್ತಾ ಇದೆ ಕಣೆ ನಿನಗೆ ವಿಶಾಲು, ನಾನು ಏನು ಮಾಡಿದೆ ಅಂತದ್ದು ಅಂದ್ಬಿಟ್ಟು ಕೇಳ್ತಾ ಇದ್ರೆ, ರೀ ಅದೆಲ್ಲ ಗೊತ್ತಿಲ್ಲ ಶ್ರಾವಣಿ ಅಮ್ಮನವ್ರೆ, ಈಗ ಯಾರು ಫೋನ್ ಮಾಡ್ತಿತ್ತಲ್ವ ಆ ಫೋನ್ ನೀವೇ ತೊಗೊಂಡು ಎತ್ತಿ ಅಂದ್ಬಿಟ್ಟು ಅಂತಾರೆ. ಅದು ನಂದಿನಿ ಫೋನ್ ಮಾಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇದು ನೋಡಿಬಿಟ್ಟೆ ನಂದಿನಿ ಅಮ್ಮನವ್ರು ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಶ್ರಾವಣ ಅಮ್ಮನವ್ರಿಗೆ ಗೊತ್ತಾಗುತ್ತೆ. ಆ ಸತ್ಯ ತಿಳಿಯೋ ಟೈಮ್ ಬಂದೇ ಬಿಡ್ತಾ. ಈಗ ಒಳ್ಳೇದಾಗಿನ ಕೆಟ್ಟದಾಗದೆ ಜಾಸ್ತಿ ಇದೆ. ಎಲ್ಲ ಪ್ರಶ್ನೆಗೂ ಉತ್ತರ ಈಗ ಸಿಗಲೇಬಾರ್ದು. ಇದು ಸರಿಯಾದ ಸಮಯ ಅಲ್ಲ ಅಂದ್ಬಿಟ್ಟು ತನಗೆ ತಾನೇ ಬೈಕೊಳ್ತಾ ಇರ್ತಾನೆ ಪದ್ದು. ಈನ ಶ್ರಾವಣಿ ಫೋನ್ ತಗೊಳ್ತಾಳೆ. ಅಷ್ಟರಲ್ಲಿ ಫೋನ್ ಕಟ್ಟಾಗೋಗ್ಬಿಡುತ್ತೆ. ಅಯ್ಯೋ ಮಾವ, ನೀವು ಫೋನ್ ಆ ರೀತಿಯೆಲ್ಲ ಬೇರೆಯವ್ರ ಫೋನ್ನ ಪರ್ಸ್ನಲಾಗಿ ಪರ್ಮಿಷನ್ ಕೇಳದೆ ನೋಡಬಾರ್ದು. ಈ ನಿಮ್ಮ ಫೋನ್ ಅಲ್ವಾ, ನೀವೇ ಈಗ ಯಾರು ಫೋನ್ ಬಂದಿತ್ತು ಅವ್ರಿಗೆ ಮಾಡಿ, ಆಗ ಅತ್ತೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಶ್ರಾವಣಿ ಉಮ್ಮ ಅಂತಬಿಟ್ಟು ಪದ್ದು ಅಂತಿದ್ರೆ, ಪ್ಲೀಸ್ ಮಾವ, ಅನುಮಾನ ಅನ್ನೋದು ಮನುಷ್ಯನೇ ಸುಡುತ್ತೆ. ಅವ್ರಿಗೆ ಗೊತ್ತು ನೀವೇನು ಅಂತ, ಆದರೆ ಏನು ಮಾಡೋಕ್ಕಾಗಲ್ಲ ಈಗ ಅಂದ್ಬಿಟ್ಟು ಶ್ರಾವಣಿ ಅಂತಾಳೆ. ಹೌದು ರೀ, ಆ ಕಾಂತವ್ವ ನನ್ನ ತಲೆಯಲ್ಲಿ ಭೂತನ ಒಗ್ಸಿದ್ದಾಳೆ. ಇವಾಗ ನೀವು ಫೋನ್ ಮಾಡಲೇಬೇಕು, ನನಗೆ ಅನುಮಾನ ಕ್ಲಿಯರ್ ಆಗಲೇಬೇಕು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಪದ್ದುಗೆ ಬೇರೆ ದಾರಿನೇ ಇರೋದಿಲ್ಲ. ಅದಕ್ಕೆಲ್ಲ ಫೋನ್ ಮಾಡ್ತಾರೆ. ಆಗ ನಂದಿನಿ, ಅಣ್ಣ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ನಾನು ಬ್ಯುಸಿ ಅಂದ್ಬಿಟ್ಟು ನಂದಿನಿ ಫೋನ್ ಕಟ್ ಮಾಡ್ತಾಳೆ. ಅಲ್ಲಿ ಅಣ್ಣ ಅನ್ನೋ ಪದ ಕೇಳಿಬಿಟ್ಟು ತುಂಬ ಖುಷಿಯಾಗುತ್ತೆ ಇಲ್ಲಿ ವಿಶಾಲ್ಗೆ. ಅರಿ ಬಾಯಿ ತುಂಬ ಅಣ್ಣ ಅಂದ್ಲು, ಆದರೆ ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಅರ್ಥ ಆಯಿತು. ಈ ಕಾಂತಮ್ಮ ಮಾತು ಕೇಳಿ ನಾನು ನಿಮ್ಮನ್ನೇ ಅನುಮಾನ ಪಟ್ಬಿಟ್ಟೆ, ಕ್ಷಮಿಸ್ಬಿಡ್ರಿ, ಸಾರಿ ರೀ, ಮರ್ತ್ಬಿಡ್ರಿ ಇದನ್ನೆಲ್ಲ ಅಂದ್ಬಿಟ್ಟು ಅಂತ ಇರ್ತಾಳೆ. ಪರವಾಗಿಲ್ಲ ಕಡೆ, ನೀನು ಈ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ, ಈಗಾದರೂ ಖುಷಿಯಾಗಿರು, ನೀನು ಖುಷಿಯಾಗಿದ್ದರೆ ಈ ಮನೇನೇ ಯಾವಾಗಲೂ ಖುಷಿಯಾಗಿರುತ್ತೆ ಅಂದ್ಬಿಟ್ಟು ಅಂತಾರೆ. ಹೌದು ಮಾವ, ನಾನು ಕೂಡ ಹೀಗೆ ಅಂದೆ, ನೀವು ಎಂಥವ್ರು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಈಗಾದರೂ ಸಮಾಧಾನ ಆಯಿತು ಅತ್ತೆ ಅಂದ್ಬಿಟ್ಟು ಶ್ರಾವಣಿ ಕೇಳ್ತಾಳೆ. ಹೌದು ಶ್ರಾವಣಿ ಅಮ್ಮ, ಈಗ ನನ್ನ ಗಂಡ ಇಷ್ಟು ಒಳ್ಳೆಯವಂತ ಗೊತ್ತಾಯಿತು. ದೇವ್ರಂಥ ಮನುಷ್ಯನ ಮೇಲೆ ಅನುಮಾನ ಪಟ್ಬಿಟ್ಟೆ, ಇನ್ನೊಂದು ಸರ್ತಿ ನನ್ನ ಗಂಡನ ಮೇಲೆ ಅನುಮಾನ ಪಡಲ್ಲ ಅಂದ್ಬಿಟ್ಟು ವಿಶಾಲು ಅಂದ್ಕೊಂತ ಖುಷಿಯಿಂದ ಅಲ್ಲಿಂದ ಓಡ್ತಾಳೆ. ದೇವ್ರೆ, ಇವತ್ತು ನೀನೇ ನನ್ನ ಕಾಪಾಡಿಬಿಟ್ಟಪ್ಪ ಅಂದ್ಬಿಟ್ಟು ಪದ್ದು ಬೇಡ್ಕೊಳ್ತಾನೆ. ಇನ್ನು ಇಲ್ಲಿ ನಂದಿನಿ ಕಾಯ್ತಾ ಇರ್ತಾಳೆ. ಸುಬ್ಬು ಬರ್ತಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡ್ರೆ ನಂದಿನಿ ತೆಗಿತಾಳೆ. ಆಗ ಸುಬ್ಬು, ನೀವ್ಯಾರು ಅಂತ ಕೇಳ್ತಿದ್ರೆ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನನಗೆ ನೀನು ಯಾರಂತ ಚೆನ್ನಾಗೇ ಗೊತ್ತು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರುವಂಥ ನನ್ನ ಮಗಳು ನಿನ್ನ ಹೆಂಡ್ತಿ ಅಂದ್ಬಿಟ್ಟು ಅಂತಾರೆ. ಹಾಗಾದರೆ ಶ್ರಾವಣಿ ಅಮ್ಮನ ನೀವು ನಂದಿನಿ ಅಮ್ಮನವ್ರು ಅಂದ್ಬಿಟ್ಟು ಅಂತಾರೆ. ಹೌದು, ನಾನೇ ನಂದಿನಿ ಅಂದ್ಬಿಟ್ಟು ಅಂತಾಳೆ ನಂದಿನಿ. ಆಗ ಕಾಲಿಗೆ ಬೀಳ್ತಾರೆ ಸುಬ್ಬು. ಸತ್ಯದ ಅನಾವರಣ ಆಗುತ್ತೆ. ಕಾಲಿಗೆ ಬಿದ್ದು ದೇವತೆನೇ ನೋಡ್ದಂಗಾಯ್ತು, ಸಾಕ್ಷಾತ್ ಸೀತಾ ಮಾತೆನ. ನೀವು ಇಷ್ಟು ವರ್ಷ ನಮ್ಮಿಂದ ದೂರ ಇರೋದು ಯಾಕೆ ನೀವು ಈ ರೀತಿ ಬೇರೆ ಆಗಿದ್ದೀರಾ? ನೀವು ಮತ್ತು ಅವರು ಪ್ರೀತಿ ಮಾಡಿ ಮದುವೆ ಆಗಿದ್ದು. ವೀರ ಯಜಮಾನ್ರಿಗೆ ನೀವಂದರೆ ತುಂಬಾ ಇಷ್ಟ, ಆದರೂ ಯಾಕೆ ಈ ರೀತಿ ನೀವು ಬೇರೆ ಬೇರೆ ಇದ್ದೀರಾ? ಅದಕ್ಕೇನು ಕಾರಣ ಅಂದ್ಬಿಟ್ಟು ಅಂತ ಇರ್ತಾರೆ. ಹೌದು, ಅದಕ್ಕೇನು ಕಾರಣ ಅಂತ ನನಗಂದೇ ಗೊತ್ತು, ನಾನು ನಿನಗೆ ಹೇಳ್ತೀನಿ, ನೀನೇ ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತಂದ್ಬಿಟ್ಟು ಅಂತ ಇರ್ತಾಳೆ ನಂದಿನಿ. ಇನ್ನು ಇಲ್ಲಿ ವಿಜಯಾಂಬಿಕಾ ಕಾಂತಮ್ಮ ಕೊಟ್ಟಿರೋ ಆಫರ್ನ ಒಪ್ಕೊಳ್ತಾಳೆ. ಆಗ ಕೇಳ್ತಾ ಇರ್ತಾನೆ ಮ್ಯಾಡಿ, ಮಾಮ್ ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಅಲ್ಲ ಹೋಗೋಕ್ಕೆ ಆ ಕಾಂತಮ್ಮ ಮಾತು ಕೇಳ್ತಾ ಇದೆಯಾ? ಅವಳಿಂದ ನಮ್ಗೆ ಏನು ತಾನೇ ಯೂಸ್ ಆಗುತ್ತೆ? ಆ ಒಂದು ಸುಂದರದಿಂದನೂ ಯೂಸ್ ಆಗಲಿಲ್ಲ. ಅವ್ನು ನನ್ನ ಮಾತು ಕೇಳ್ಕೊಂಡು ಅವ್ರಿಗೆ ಐಡಿಯಾ ಹೇಳ್ಕೊಟ್ಟ. ಇನ್ನು ಆ ಶ್ರೀವಲಿ ನಮಗೆ ಉಲ್ಟಾ ಹೊಡೆದು ಅವಳಿಂದನೇ ಮದುವೆ ಎಲ್ಲ ಮಾಡಿದ್ಲು. ಇನ್ನು ನಾವೇ ಸರಿಗಿಲ್ಲ ಅಂದ್ಬಿಟ್ಟು ನಮ್ಮನ್ನೇ ತಪ್ಪ ಅಂದ್ಲು. ಹೆಂಗೋ ಪುಣ್ಯ, ಯಾರ ಹತ್ರ ನಮ್ಮ ಬಣ್ಣ ಪೈನ್ ಮಾಡಿಲ್ಲ. ಇನ್ನು ಹೋಗಿ ಕಾಂತಮ್ಮ ನಂಬ್ಕೊಂಡಿದ್ದೆ, ಇದೆಲ್ಲ ಆಗೋ ಕೆಲಸ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಮ್ಯಾಡಿ, ನಮಗೆ ಬೇರೆ ದಾರಿನೇ ಇಲ್ಲ. ಅವರಿಬ್ಬರು ಕೈ ಕೊಟ್ಟಿರ್ಬೋದು, ಆದರೆ ನಾವೀಗ ನೀರಲ್ಲಿ ಮುಳುಗ್ತಾ ಇದ್ವಿ. ನೀರಲ್ಲಿ ಮುಳುಗೋನ್ಗೆ ಒಂದು ಉಳ್ಕಡ್ಡಿ ಕೂಡ ಜೀವ ಉಳಿಸುತ್ತೆ ಅಂತೆ. ಅದೇ ರೀತಿ ಕಾಂತಮ್ಮ ನಮಗೆ ಉಳ್ಕಡ್ಡಿ ಇರೋವಾಗೆ ಆ ಮನೆಯಲ್ಲಿ ಏನು ನಡೀತೆ ಏನೇನಂತ ತಿಳ್ಕೊಳ್ಳೋಕ್ಕೆ ಅವಳು ನಮಗೆ ಬೆಸ್ಟ್ ಆಫರು. ಯಾರಿಗೊತ್ತು, ಅವಳು ದುಡ್ಡಿಗೆ ಬಾಯಿ ಬಿಡ್ತಾ ಅಂತ ಚೆನ್ನಾಗೇ ಗೊತ್ತು. ದುಡ್ಡು ಕೊಟ್ಟರೆ ನಾಯಿ ಥರ ನಮ್ಮ ಹಿಂದೆ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಅಂತಾರೆ. ವಾವ್ ಮಾಮ್, ಹೌದು ನೀನು ಹೇಳ್ತಿದ್ದು ಸರಿ ಅನಿಸ್ತಾ ಇದೆ. ಯಾರಿಗೆ ಗೊತ್ತು, ಅವಳು ನಮ್ಗೆ ಎಲ್ಪ್ ಆದರೂ ಆಗ್ಬೋದು ಅಂದ್ಬಿಟ್ಟು ಅಂತಾರೆ. ಸರಿ ಮಾಡಿ ಇರು ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮಗೆ ಫೋನ್ ಮಾಡ್ತಾ ಇರ್ತಾಳೆ. ಆಗ ವಿಜಯಾಂಬಿಕಾ, ಅಲೋ ಗೊತ್ತು ನೀವು ಫೋನ್ ಮಾಡ್ತೀರಾ ಅಂದ್ಬಿಟ್ಟು ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇದ್ದೀನಿ. ಈ ಕಾಂತಮ್ಮ ಏನಂತ ಗೊತ್ತಾಯ್ತಾ ನಿಮಗೆ ಅಂದ್ಬಿಟ್ಟು ಅಂತ ಇರ್ತಾಳೆ. ಅದೆಲ್ಲ ಬಿಡು, ನಿನ್ನ ಯಾನು ನಂಬಕ್ಕಾಗಲ್ಲ, ನಿನ್ನ ಮಗನ ಥರ ನೀನು ಇರ್ಬೋದಲ್ವಾ ಅಂತ ವಿಜಯಾಂಬಿಕಾ ಅಂತಿದ್ರೆ, ಅಯ್ಯೋ ನನ್ನ ಮಗ ಇನ್ನೂ ಎಳಿಸು, ಅವಾಗೇನೂ ಗೊತ್ತಾಗಲ್ಲ. ಆದರೆ ನನ್ನ ಕಾಂತಮ್ಮ ಜೀವನದ ಅನುಭವ ಇದ್ದವಳು, ಇವಳು ದುಡ್ಡು ಕೊಟ್ಟರೆ ಯಾರ ಹಿಂದೆ ಬೇಕಾದರೂ ಬರ್ತಾಳೆ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನೀವು ಅಂದ್ಬಿಟ್ಟು ಕಾಂತಮ್ಮ ಅಂತಾಳೆ. ನಾನು ಮಾತ್ರ ನಂಬಕ್ಕಾಗೋದೇ ಇಲ್ಲ.
ಯಾರು ನಂಬಿದ್ರು ನಂಬೋದು, ಆದರೆ ನಿನ್ನ ಮೇಲೆ ನನಗೆ ಅನುಮಾನ ಇದ್ದೇ ಇರುತ್ತೆ. ನಿನ್ನಿಂದ ನನಗೆ ಏನು ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಅಯ್ಯೋ ಯೂಸ್ ಆಗೋದ, ನಿನಗೆ ಶ್ರಾವಣಿ ಶತ್ರು ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ಎಷ್ಟೋ ಸರ್ತಿ ನಾನು ಗಮನಿಸಿದ್ದೀನಿ, ವಾಚ್ ಮಾಡಿದ್ದೀನಿ, ಗೊತ್ತು ತಾನೇ. ನಿಮಗೆ ಅವ್ರ ಮೇಲೆ ತುಂಬಾ ಕೋಪ ಇದೆ. ಪಾಪ ನಿನ್ನ ಮಗನ ಮದುವೆ ಅಂದ್ಕೊಂಡಳು, ಹೋಗಿ ಕಾರ್ತಿಕೇಯನ ಜೊತೆ ಮದುವೆ ಆಗಿದ್ದಾಳೆ. ಎಷ್ಟು ಹುರ್ಕೊಂಡಿರ್ಬಾರ್ದ ನೀವು. ಅದಕ್ಕೆ ನನಗೂ ಕೂಡ ಅವ್ಳು ಶತ್ರುನೇ. ಅವಳ ನಾವು ಇಬ್ಬರು ಕೂಡ ಟಾರ್ಗೆಟ್ ಮಾಡೋಣ. ನಿನಗೆ ನಾನು ಸಹಾಯ ಮಾಡ್ತೀನಿ, ಇದು ನಂಬಿಕೆ ಇಡು ಅಂತಂದ್ಬಿಟ್ಟು ಕಾಂತಮ್ಮ ಅಂತಾಳೆ. ಸರಿ, ನಾನು ನಿನ್ನ ನಂಬ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ ಇನ್ನು ಇಲ್ಲಿ ನಂದಿನಿ ಮಾತಾಡ್ತಾ ಇರ್ತಾರೆ ಸುಬ್ಬು ಹತ್ರ. ಅದಕ್ಕೆ ಯಜಮಾನ್ರು ನಿಮ್ಮನ್ನು ದೂರ ಮಾಡೋದು ಅಂದ್ಬಿಟ್ಟು ಸುಬ್ಬು ಕೇಳ್ತಾ ಇದ್ರೆ, ಅಯ್ಯೋ ಆ ರೀತಿ ಏನಿಲ್ಲ, ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದು, ಅವ್ರು ಇಡೀ ಪ್ರಪಂಚನ ಎದುರಾಕೊಳ್ತೀನಿ ಅಂದ್ಬಿಟ್ಟು ನಾನು ಬಂದಿದ್ದು. ಇಬ್ಬರು ಕೂಡ ಚೆನ್ನಾಗಿ ಜೀವನ ಮಾಡ್ತಿದ್ವಿ. ಆದರೆ ಈ ವಿಜಯಾಂಬಿಕಾ ನನ್ನ ಮೇಲೆ ಇರಲಾರ್ದೆ ಅಪವಾದ ಹೊರಿಸಿದ್ಲು. ಆ ಅಪವಾದ ಸತ್ಯ ಅಂದ್ಕೊಂಡು ನಿಮ್ಮ ಯಜಮಾನ್ರು ನನ್ನೇ ದೂರ ಮಾಡೋಕ್ಕೆ ಹೋದ್ರು. ಇದರಿಂದಾಗಿ ಒಂದು ಹೆಣ್ಣು ಏನೇ ಕಷ್ಟ ಬರಲಿ, ತನ್ನ ಮೇಲೆ ಅಪವಾದ ಬಂದರೆ ಸಹಿಸಕ್ಕೆ ಮಾತ್ರ ಹಾಕಲ್ಲ. ಇದವಳು ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಅದಕ್ಕೆ ಅಲ್ವಾ ಸೀತಾಮಾತೆ ಹೋಗಿ ಅಗ್ನಿ ಸ್ಪರ್ಶ ಮಾಡಿದ್ದು. ಇಂಥವ್ರು ಕೆಟ್ಟ ಜನದಿಂದಾಗಿ ಹೆಣ್ಣಿನ ಒಂದು ಸಂಹಾರ ಆಗ್ತಾ ಇರುತ್ತೆ. ಅದರಿಂದ ನಾವು ಎದುರೋಗಬೇಕು. ನಾನು ಇದು ಕಳಂಕ ಎತ್ಕೊಂಡು ಇವ್ರ ಹತ್ರ ಇರಬಾರ್ದು. ಅದಕ್ಕೆ ನನ್ನ ಮಗಳು ಚಿಕ್ಕವಳಿದ್ರೂ ಕೂಡ ಪರವಾಗಿಲ್ಲ, ಅಮ್ಮ ಕೆಟ್ಟೋಳು ಅಂತ ಅನಿಸ್ಕೋಬಾರ್ದು ಅಂದ್ಬಿಟ್ಟು ಮಗಳು ಕೂಡ ಬಿಟ್ಟು ಬಂದೆ. ಬಿಟ್ಟು ಬರೋಷ್ಟರಲ್ಲಿ ನನ್ನ ಜೀವಕ್ಕೆ ಅಪಾಯ ಬಂತು. ಸತ್ತೋಗ್ಬಿಟ್ರೆ ಎಲ್ಲಿ ಈ ಕಳಂಕ ಹೊತ್ಕೊಂಡು ಸಾಯ್ತೀನಿ ಅಂದ್ಬಿಟ್ಟು ಹೇಗೋ ನಾನು ಪ್ರಾಣ ಉಳಿಸ್ಕೊಂಡಿದ್ದೀನಿ ಸುಬ್ಬು. ಈಗ ನಾನಿರೋದು ಒಂದೇ ಉದ್ದೇಶಕ್ಕೆ, ನಂದೇನು ತಪ್ಪಿಲ್ಲ ಅಂತ ನಾನು ಸಾಬೀತು ಮಾಡಬೇಕು. ಅದರಿಂದಾಗಿ ನಾನು ನನ್ನ ಮಗಳು, ಗಂಡ, ಫ್ಯಾಮಿಲಿಯಿಂದನೇ ದೂರ ಇದ್ದೀನಿ ಅಂದ್ಬಿಟ್ಟು ಅಂತಾರೆ. ಏನು ವಿಜಯಾಂಬಿಕೆ ಬೇಡಮ್ಮ ಇಷ್ಟೆಲ್ಲ ಮಾಡಿದ್ದು ಅಂದ್ಬಿಟ್ಟು ಸುಬ್ಬು ಅಂತಾರೆ. ಹೌದು, ಅವಳು ದೊಡ್ಡ ಕುತಂತ್ರಿ. ಅವಳು ನೀವು ಕಾಣೋ ಥರ ಇಲ್ಲ. ನನ್ನ ಮತ್ತು ನನ್ನ ಗಂಡ, ಮಗಳ ಎಲ್ಲರನ್ನೂ ದೂರ ಮಾಡಿದಾಳೆ ಇವಳು ಅಂದ್ಬಿಟ್ಟು ಅಂತಾರೆ. ನಮ್ಮ ಶ್ರಾವಣಿ ತಾಯಿ ಪ್ರೀತಿಯಿಂದ ದೂರ ಆಗಿರೋದಲ್ಲ, ನಾನು ಕೂಡ ಮಗಳ ಪ್ರೀತಿಯಿಂದ ಡೈಲಿ ನರಕ ಅಂತ ಅನುಭವಿಸ್ತಾನೆ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಸುಬ್ಬು ಮುಂದೆ ಹೇಳ್ತಾ ಇರ್ತಾರೆ ನಂದಿನಿ. ಅಮ್ಮೋರೆ, ನೀವು ಇಷ್ಟೆಲ್ಲ ಮಾಡಿದ್ದೀರಾ? ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ. ಆದರೆ ನಂದಿನಿ ಅಮ್ಮನವ್ರು ನೀವು ಎಷ್ಟು ಒಳ್ಳೆಯರು ಅಂತ ಈಗ ನನಗೆ ಗೊತ್ತಾಯಿತು. ಆದರೆ ವಿಜಯಾಂಬಿಕೆ ಮೇಡಮ್ ಇಷ್ಟೆಲ್ಲ ದೊಡ್ಡ ಮೋಸ ಮಾಡಿದ್ದಾರೆ, ಮನೆ ಒಳಗಡೆ ಇಟ್ಕೊಂಡು ಅಂತ ಗೊತ್ತೇ ಇದ್ದಿಲ್ಲ ಅಂತಿರ್ತಾರೆ. ಹೌದು ಸುಬ್ಬು, ನನ್ನ ಮೇಲೆ ಇಷ್ಟು ದೊಡ್ಡ ಅಪವಾದ ಬಂದಿದೆ, ಅದನ್ನು ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ನೀನೇ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ನಂದಿನಿ ಬೇಡ್ಕೊಳ್ತಿದ್ರೆ, ಅಮ್ಮವ್ರೆ ಅದು ನನ್ನ ಕೈಲಾದರೆ ನಾನು ಖಂಡಿತವಾಗ್ಲಿ ಮಾಡೇ ಮಾಡ್ತೀನಿ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ಅಂತ ಯಜಮಾನ್ರಿಗೆ ಮನವರಿಕೆ ಮಾಡೇ ಮಾಡ್ತೀನಿ. ಇದು ನಾನು ಅಂಜನ ಮೇಲೆ ಇಡುವಂಥ ಆಣೆ ಅಂದ್ಬಿಟ್ಟು ಅಂಜನೇಯನ ಮೇಲೆ ಆಣೆ ಇಡ್ತಾನೆ ಸುಬ್ಬು. ಇದು ನಂದಿನಿ ಕೂಡ ನಂಬ್ತಾ ಇರ್ತಾಳೆ. ಇನ್ನು ಇಲ್ಲಿ ವೀರ್ ಸುಬ್ಬನ ಹುಡ್ಕೊಂಡು ಬರ್ತಾ ಇರ್ತಾನೆ. ಎಲ್ಲಿ ಇವನು ಇಷ್ಟೊತ್ತಾಯಿತು ಇನ್ನೂ ಬಂದೇ ಇಲ್ಲಲ್ವ ಅಂದ್ಕೊಂಡು. ಇನ್ನು ಇಲ್ಲಿ ಕಾಂತಮ್ಮ, ಸರಿ ಯಾವುದೇ ಕಾರಣಕ್ಕೂ ನಾನಂತೂ ನಿನಗೆ ಮೋಸ ಮಾಡಿಲ್ಲ. ನನಗೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರ ಜೊತೆ ಕೆಲಸ ಮಾಡೋಳು. ಇವತ್ತು ನೀನು ಕಡಿಮೆ ಕೊಟ್ಟರೆ ಜಾಸ್ತಿ ಕೊಡೋರಿಂದ ಹೋಗ್ತೀನಿ, ಆ ತಪ್ಪು ಮಾತ್ರ ನೀನು ಮಾಡಿಬಿಡು ಅಂದ್ಬಿಟ್ಟು ಕಾಂತಮ್ಮ ಆವಾಜ್ ಆಗ್ತಾಳೆ. ಟೆನ್ಷನ್ ತಗೋಬೇಡ, ದುಡ್ಡಿನ ಚಿಂತೆ ಮಾಡಬೇಡ, ದುಡ್ಡು ಎಷ್ಟು ಬೇಕೋ ಅಷ್ಟು ಬಿಸಾಕ್ತೀನಿ, ಆದರೆ ಕೆಲಸ ಕರೆಕ್ಟ್ ಆಗಬೇಕು. ನಾನು ಏನು ಮಾಡಬೇಕು ಅಂತ ಸರಿಯಾಗಿ ಹೇಳ್ತೀನಿ, ಅದಿಷ್ಟು ಮಾಡು ಸಾಕು ನೀನು ಅಂದ್ಬಿಟ್ಟು ಇಲ್ಲಿ ವಿಜಯಾಂಬಿಕಾ ಅಂತಾಳೆ. ಕಾಂತಮ್ಮ, ಡೋಂಟ್ ವರಿ, ತಲೆ ಕೆಡಿಸ್ಕೊಬೇಡ, ನೋಡ್ತಾ ಇರು, ನೀನು ಹೇಳಿಕಿರೋ ಒಂದು ಪಟ್ಟು ಜಾಸ್ತಿನೇ ಕೆಲಸ ಮಾಡ್ತೀನಿ ಅಂತಿರ್ತಾರೆ. ಸರಿ ಆಯಿತು, ಯಾರಿಗೂ ಅನುಮಾನ ಬರಬಾರ್ದು, ಅದರಲ್ಲಿ ನೀನೇ ಅಂದರೆ ನನ್ನ ಕೈ ಕೊಟ್ಟರೆ ನಿನ್ನೆಣ ನೀನೇ ಕಾಣಿಸ್ಕೊಳ್ಳಲ್ಲ ಅಂದ್ಬಿಟ್ಟು ವಿಜಯಾಂಬಿಕಾ ಅಂತಾಳೆ. ಅಷ್ಟೇ ತಾನೇ, ತಲೆ ಕೆಡಿಸ್ಕೊಬೇಡ, ದುಡ್ಡಿದ್ರೆ ಸಾಕು, ಈ ಕಾಂತ ಏನು ಬೇಕಾದ್ರೂ ಮಾಡ್ತಾಳೆ ಅಂದ್ಬಿಟ್ಟು ಕಾಂತಮ್ಮ ಫೋನ್ ಇಡ್ತಾಳೆ. ಶ್ರಾವಣಿ, ನನಗೆ ಆವಾಜ್ ಆಗ್ತಿದ್ದಲ್ವ, ನನ್ನ ಆಫರ್ನ ನೀನು ಒಪ್ಕೊಳ್ಳಿಲ್ವಾ, ನೋಡು ಸರಿಯಾಗಿ ಇಡ್ತೀನಿ ಇವತ್ತು ನಿನಗೆ ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ವಿಜಯಾಂಬಿಕಾ ಜೊತೆ ಕೈ ಜೋಡಿಸಿ ಶ್ರಾವಣಿ ಜೀವನನ ಬಲಿ ತಗೊಳ್ತಾ ಇದ್ದಾಳೆ. ಇನ್ನು ಇಲ್ಲಿ ವೀರ್ ಬರ್ತಾ ಇರ್ತಾನೆ. ಸುಬ್ಬು ನಂದಿನಿ ಮಾತಾಡ್ತಾ ಇರ್ತಾರೆ. ಏನಪ್ಪ ಸುಬ್ಬು ಇನ್ನೂ ಕೆಲಸ ಆಗಿಲ್ವ ಅಂತಿದ್ರೆ ಅಷ್ಟರಲ್ಲಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡ್ಬಿಡ್ತಾಳೆ ನಂದಿನಿ. ಅಯ್ಯೋ ಇಲ್ಲೇ ಯಜಮಾನ್ರೆ ಅವ್ರು ಬಂದಿದ್ರು, ಅವ್ರು ಹೋದ್ರು ಅಂದ್ಬಿಟ್ಟು ಅಲ್ಲಿಂದ ನಂದಿನಿ ಹೋಗ್ಬಿಡ್ತಾಳೆ. ಸರಿ ಆಯಿತು ಬನ್ನಿ ಯಜಮಾನ್ರೆ ಅಂದ್ಬಿಟ್ಟು ಮನೆಗೆ ಬರ್ತಾರೆ ಸುಬ್ಬು ಮತ್ತು ವೀರ್. ಇನ್ನು ರಾತ್ರಿ ಪದ್ದು ಹತ್ರ ಬಂದುಬಿಟ್ಟು ಸುಬ್ಬು, ಅಪ್ಪ ಏನಪ್ಪ ಇದು ಇಷ್ಟೆಲ್ಲ ಆಗಿದೆಯಾ, ಇಷ್ಟೆಲ್ಲ ನಡೆದಿದ್ದು ನಿನಗೆಲ್ಲ ಗೊತ್ತಿದ್ದು ಗೊತ್ತಿರೋ ಥರ ಇದೆಯಲ್ಲಪ್ಪ ಅಂದ್ಬಿಟ್ಟು ಅಂತಾರೆ. ಹೌದು ಕಂದ, ಇದಕ್ಕೆಲ್ಲ ಅವರೇ ಕಾರಣ ಅಂದ್ಬಿಟ್ಟು ಅಂತಿದ್ರೆ, ವಿಜಯಾಂಬಿಕೆ ಮೇಡಮ್ ಇಷ್ಟು ದೊಡ್ಡ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ, ಮನೇಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅಪ್ಪ ಅದೇನೇ ಆಗಲಿ, ನಂದಿನಮ್ಮನವರು ತಪ್ಪಿಲ್ಲ ಅನ್ನೋದು ನಾನು ಪ್ರೂವ್ ಮಾಡೇ ಮಾಡ್ತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಜೀವ ಪಣಕ್ಕಿಟ್ಟಾಗಲಿ ಇದನ್ನು ನಾನು ಸಾಕ್ಷಿ ಸಮೇತ ಯಜಮಾನ್ರ ಮುಂದೆ ಪ್ರೂವ್ ಮಾಡ್ತೀನಪ್ಪ. ನಂದಿನಮ್ಮನವ್ರದ್ದೇನೂ ತಪ್ಪಿಲ್ಲ, ವಿಜಯಾಂಬಿಕಾ ಮುಖವಾಡ ಕಳಿಸ್ತೀನಿ ಅಂದ್ಬಿಟ್ಟು ಸುಬ್ಬು ಅಂತಾನೆ. ಹೌದು ಕಂದ, ನಾವು ಆ ಮನೆ ಋಣ ತಿಂದಿದ್ದೀವಿ, ಆ ಮನೆ ಉಪ್ಪು ತಿಂದಲೇ ಋಣ ತೀರಿಸಲೇಬೇಕಲ್ವ. ನಮಗೆ ದೊಡ್ಡ ಋಣ ಅಂದರೆ ವೀರ ಯಜಮಾನ್ರ ಮತ್ತು ನಂದಿನಮ್ಮನವ್ರನ್ನ ಒಂದು ಮಾಡೋದು, ಹಾಗೆ ಶ್ರಾವಣಿ ಅಮ್ಮಗೆ ತಾಯಿ ಪ್ರೀತಿ ಸಿಗೋದು, ಇದು ನಮ್ಮ ಕರ್ತವ್ಯ ಅಂದ್ಬಿಟ್ಟು ಅಂತ ಇರ್ತಾರೆ ಪದ್ದು. ಟೆನ್ಷನ್ ತಗೋಬಿಡಪ್ಪ, ನೀನು ಕರ್ತವ್ಯ ಏನು ಮುಂದೆ ಅದು ನನ್ನ ಕರ್ತವ್ಯ ಅಂದ್ಬಿಟ್ಟು ಸುಬ್ಬು ಪಣ ತೊಡ್ತಾನೆ. ಇನ್ನು ಇಲ್ಲಿ ವೀರ್ ಕುಡ್ತಾ ಫುಲ್ ನಂದಿನಿ ಬಗ್ಗೆ ಯೋಚನೆ ಮಾಡ್ತಾ ಶುರುವಾಗಿರ್ತಾನೆ. ಆಗ ಸುರೇಂದ್ರ ಬಂದ್ಬಿಟ್ಟು, ಏನಣ್ಣ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಅಂತಿದ್ರೆ, ಅದಕ್ಕೆ ಇಲ್ಲ ಏನೂ ಇಲ್ಲ, ಅವಳ ನಿನ್ನ ಬಾಯಿಂದ ಅದಕ್ಕೆ ಅಂತ ಕರೆಯೋಕೆ ಹೋಗ್ಬೇಡ, ನನಗೆ ಕೋಪ ಬರುತ್ತೆ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾನೆ. ಫೈನಲಿ ಸುಬ್ಬುಗೆ ವಿಜಯಾಂಬಿಕೆ ಮುಖವಾಡ ಕಳಿಸಿದೆ. ವಿಜಯಾಂಬಿಕೆ ಎಂತಳು ಅಂತ ನಂದಿನಿ ಹೇಳಿದಾಳೆ. ಈಗ ಸುಬ್ಬು ನಂದಿನಿಂದ ಏನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತಾನೆ. ವೀರ್ ಮುಂದೆ
ವಿಜಾಂಬಿಕಾ ಬಣ್ಣ ಬಯಲು ಮಾಡ್ತಾನೋ ಸುಬ್ಬು ಅಂತ ನೋಡಬೇಕು. ಇನ್ನು ಮುಂದೆ ವಿಜಾಂಬಿಕಾ ಕಾಂತಮ್ಮನ ಜೊತೆ ಸೇರಿ ಶ್ರಾವಣಿನ ಹೇಗೆ ಆಟ ಆಡಿಸ್ತಾರೆ. ಆದಷ್ಟು ಬೇಗ ಈ ಕಾಂತ ಮುಖವಾಡ ಕೂಡ ಇಲ್ಲಿ ಕಳಚಿ ಬೀಳುತ್ತೆ ಶ್ರಾವಣಿ ಎದುರಿಗೆ. ಸುಬ್ಬು ಆದಷ್ಟು ಬೇಗ ಈ ಗೇಟ್ ಪಾಸ್ ಕೊಡ್ತಾನೆ ವಿಜಾಂಬಿಕೆಗೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.